2028ಕ್ಕೆ ಕಾಂಗ್ರೆಸ್ನ 103 ಶಾಸಕರಿಗೆ ಸೋಲು ಫಿಕ್ಸ್. ದೀದಿ ಬಳಿಕ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್. ಬಿಜೆಪಿಯಿಂದ 2008ರ ಚುನಾವಣೆಗೆ ಗ್ರೌಂಡ್ ವರ್ಕ್ ಈಗಾಗಲೇ ಶುರುವಾಗಿದೆ. ಟಾರ್ಗೆಟ್ 2028 ಭಾರಿ ಪ್ಲಾನ್ ರೆಡಿ ಮಾಡಿದ ಕೇಸರಿ ಪಡೆ. ಮೋದಿ ಸರ್ಕಾರದ ಮೊದಲ ಅಸ್ತ್ರವೇ ಎಸ್ಐಆರ್ ಜಾರಿ. ಎಸ್ಐಆರ್ ಜಾರಿಯಾದ್ರೆ ಕಾಂಗ್ರೆಸ್ಗೆ ಸಿಗಲ್ಲ 3 ಅಂಕೆ ಕೂಡ. ಕಾಂಗ್ರೆಸ್ನ ಕನಿಷ್ಠ 100 ಶಾಸಕರು ಸೋಲುವ ಸಾಧ್ಯತೆ. ಬಿಜೆಪಿ ಜೆಡಿಎಸ್ ಸರ್ಕಾರ ಬರೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಸ್ಐಆರ್ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಮೈಕೊಡವಿ ನಿಂತಿದೆ. ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಎಸ್ಐಆರ್ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ನ 103 ಶಾಸಕರು ಸೋಲೋದು ಗ್ಯಾರಂಟಿ. ದೀದಿ ಬಳಿಕ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಎಸ್ಐಆರ್ ಗೇಮ್ ಅನ್ನ ಆಡ್ತಾ ಇದೆ. ಈ ಒಂದು ಅಂಶಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಯಾವೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. 5ರಿಂದ 15 ಸಾವಿರದಲ್ಲಿ ಗೆದ್ದ 103 ಶಾಸಕರು ಟಾರ್ಗೆಟ್ ಆಗಿದ್ದಾರೆ. 15 ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ 15ಕ್ಕೂ ಹೆಚ್ಚು ಗೆಲುವು ಅಂತ. ಹೀಗಾಗಿ 15ಕ್ಕೂ ಹೆಚ್ಚು ಸಚಿವರಿಗೆ ಸೋಲುವ ಸಾಧ್ಯತೆ ಎದುರಾಗಿದೆ. ಎಸ್ಐಆರ್ ಜಾರಿಯಾದ್ರೆ 1994ರ ರೀತಿಯಲ್ಲಿಯೇ ಕಾಂಗ್ರೆಸ್ ಸೋಲಾಗುತ್ತೆ. 1994ರಲ್ಲಿ 35 ಸ್ಥಾನಕ್ಕಿಳಿದಿದ್ದಂತಹ ಕಾಂಗ್ರೆಸ್ ಎಸ್ಐಆರ್ ಮೂಲಕ ಅಕ್ರಮ ಮತದಾರರು ಕಿಕ್ಔಟ್ ಆಗ್ತಾರೆ. ಎಸ್ಐಆರ್ ಮೂಲಕ ಹಾಗಿದ್ರೆ ಯಾವ ಸಚಿವರು ಆ ಒಂದು ಎಸ್ಐಆರ್ ಭೀತಿಯಲ್ಲಿರುವಂಥದ್ದು? ಕರ್ನಾಟಕದಲ್ಲಿ ಇರುವಂತಹ ರಾಜಕಾರಣಿಗಳು ಯಾರು? ಆ ಸಚಿವರಿಗೆ ಯಾಕೆ ಸೋಲಾಗುವಂತಹ ಭೀತಿ ಇದೆ? ಯಾರು ಆ ಸಚಿವರು ಅಂತ ಗಮನಿಸ್ತಾ ಹೋಗೋದಾದ್ರೆ ರಹೀಂ ಖಾನ್ ಪೌರಾಡಳಿತ ಸಚಿವರು, ಹಾಗೆ ಎಂಬಿ ಪಾಟೀಲ್ ಕೈಗಾರಿಕಾ ಸಚಿವರು, ಇವ್ರಿಗೂ ಕೂಡ ಸೋಲುವ ಭೀತಿ ಎದುರಾಗಿರುವಂಥದ್ದು. ಹಾಗೆ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು, ಹಾಗೆ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದಾರೆ ಈಗ ಪ್ರಸ್ತುತವಾಗಿ. ಎಚ್.ಕೆ. ಪಾಟೀಲ್ ಕಾನೂನು ಸಚಿವರು, ಹಾಗೆ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು, ಪಕ್ಷದ ಹಿರಿಯ ಸಚಿವರು, ಜೊತೆಗೆ ನಾಯಕರು ಕೂಡ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಹಾಗೆ ಎಚ್.ಕೆ. ಮುನಿಯಪ್ಪ ಆರೋಗ್ಯ ಇಲಾಖೆಯ ಸಚಿವರು, ಚಲುವರಾಯಸ್ವಾಮಿ ಕೃಷಿ ಸಚಿವರು, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಇವರಿಗೆಲ್ಲ ಈಗ ಸೋಲುವ ಭೀತಿ ಎದುರಾಗಿರುವಂಥದ್ದು. 2028ರಲ್ಲಿ ಏನು ಚುನಾವಣೆ ನಡೆಯುತ್ತಲ್ಲ, ಆಗ ಇವರೆಲ್ಲ ಸೋಲುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಅದು ಎಸ್ಐಆರ್ ಏನಾದರೂ ಒಂದು ವೇಳೆ ರಾಜ್ಯದಲ್ಲಿ ಬಂದರೆ, ಜಾರಿಯಾದರೆ ಅದು ಪರಿಣಾಮ ಬೀರುತ್ತೆ 103 ಶಾಸಕರಿಗೂ ಕೂಡ. ಜೊತೆಗೆ ಈ ಎಲ್ಲ ದೊಡ್ಡ ದೊಡ್ಡ ಸಚಿವರಿಗೆ ಈಗ ಸೋಲುವ ಭೀತಿ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ರಾಜ್ಯದಲ್ಲಿ ಇದೀಗ ಎಸ್ಐಆರ್ ಗುಮ್ಮ ಬಂದ್ರೆ 103 MLAಗಳಿಗೆ ಸೋಲಾಗೋದು ಗ್ಯಾರಂಟಿ. ಹೀಗಾಗಿ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ ಯುದ್ಧ ಮಾಡೋದಕ್ಕೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇರುವಂಥದ್ದು. ಎಸ್ಐಆರ್ ಮೂಲಕ ಅಕ್ರಮ ಮತದಾರರು ಕಿಕ್ಔಟ್ ಆಗ್ತಾರೆ. 5ರಿಂದ 15 ಸಾವಿರದಿಂದ ಗೆದ್ದ ಕ್ಷೇತ್ರಗಳೇ ಈಗ ಟಾರ್ಗೆಟ್ ಆಗಿರುವಂಥದ್ದು. 5ರಿಂದ 15 ಸಾವಿರದಲ್ಲಿ ಗೆದ್ದಿರುವಂಥದ್ದು 103 ಶಾಸಕರು, ಅವರೇ ಈಗ ಟಾರ್ಗೆಟ್ ಆಗಿರುವಂಥದ್ದು. 15 ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ 15ಕ್ಕೂ ಹೆಚ್ಚು ಸಚಿವರು ಗೆಲುವನ್ನ ಸಾಧಿಸ್ಕೊಂಡು ಬಂದಿದ್ರು. ಆ ಒಂದು ಸಚಿವರು ಎಸ್ಐಆರ್ ಭೀತಿಯಲ್ಲಿ ಇರುವಂತಹ ಸಚಿವರನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಚಲುವರಾಯಸ್ವಾಮಿ ಕೃಷಿ ಸಚಿವರು, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು, ಜೊತೆಗೆ ರಹೀಂ ಖಾನ್ ಪೌರಾಡಳಿತ ಸಚಿವರಾಗಿದ್ದಾರೆ. ಎಂಬಿ ಪಾಟೀಲ್ ಪ್ರಸ್ತುತ ಕೈಗಾರಿಕಾ ಸಚಿವರು, ಪ್ರಿಯಾಂಕ್ ಖರ್ಗೆ ಅವರು, ಜೊತೆಗೆ ಸಂತೋಷ್ ಲಾಡ್, ಇಬ್ಬರು ಸಚಿವರಿಗೂ ಕೂಡ, ಈ ಎಲ್ಲಾ ಸಚಿವರಿಗೂ ಕೂಡ ಈಗ ಸೋಲುವ ಭೀತಿ ಎದುರಾಗಿದೆ. ಜೊತೆಗೆ ಎಚ್.ಕೆ. ಪಾಟೀಲ್ ಅವರು ಕೂಡ ಇದ್ದಾರೆ, ಹಾಗೆ ರಾಮಲಿಂಗಾರೆಡ್ಡಿ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಹಾಗೆ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು, ಅವ್ರಿಗೂ ಕೂಡ ಈಗ ಸೋಲುವ ಭೀತಿ ಎದುರಾಗಿದೆ. 2028ರ ಚುನಾವಣೆಯಲ್ಲಿ ಈ ಒಂದು ಸಚಿವರು ಸೋಲುವ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಲರ್ಟ್ ಆಗಿದೆ.
ಕರುನಾಡಲ್ಲಿ ಬಿಜೆಪಿ SIR ಗೇಮ್ ಅನ್ನ ಆಡಿದ್ರೆ ಯಾವೆಲ್ಲ ಶಾಸಕರಿಗೆ ಒಂದು ಸೋಲು ಎದುರಾಗುತ್ತೆ, ಕಾರಣಗಳೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ 5ರಿಂದ 15 ಸಾವಿರದಲ್ಲಿ ಗೆದ್ದ 103 ಶಾಸಕರು ಈಗ ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 15 ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ 15ಕ್ಕೂ ಹೆಚ್ಚು ಸಚಿವರು ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 15ಕ್ಕೂ ಹೆಚ್ಚು ಸಚಿವರು ಸೋಲುವ ಸಾಧ್ಯತೆ ಇದೆ. SIR ಜಾರಿಯಾದರೆ 1994ರ ರೀತಿಯಲ್ಲಿಯೇ ಕಾಂಗ್ರೆಸ್ ಸೋಲಾಗುತ್ತೆ. ಆಗ 34 ಸ್ಥಾನಕ್ಕೆ ಇಳಿದಿತ್ತಂತ ಕಾಂಗ್ರೆಸ್ ಈಗ 2028ಕ್ಕೆ ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಇದೆ. SIR ಮೂಲಕ ಅಕ್ರಮ ಮತದಾರರು ಕಿಕ್ಔಟ್ ಆಗ್ತಾರೆ. ಅಕ್ರಮವಾಗಿ ಏನ್ ಬಂದು ಮತ ಚಲಾಯಿಸ್ತಾರಲ್ಲ ಅವರೆಲ್ಲ ಕಿಕ್ಔಟ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ SIR ನಿಂದ ಅಂದಾಜು 1 ಕೋಟಿ ಮತದಾರರು ಕಿಕ್ಔಟ್ ಆಗುವ ಸಾಧ್ಯತೆ ಇದೆ. 2028ರ ಚುನಾವಣೆಯಲ್ಲಿ ಈ ಒಂದು ಅಂಶಗಳು ಎದುರಾಗುವಂತಹ ಭೀತಿ ಇರುವಂಥದ್ದು, ಸೋಲುವ ಭೀತಿ ಇದೆ. ಒಂದು ವೇಳೆ ರಾಜ್ಯದಲ್ಲಿ SIR ಜಾರಿಯಾದರೆ ಅಕ್ರಮ ಮತದಾರರು ಕಿಕ್ಔಟ್ ಆಗುವ ಸಾಧ್ಯತೆ ಇದೆ.